ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಡಿಸ್ಟಿಕ್ ಅಲ್ಲಿ ಕರೆದಿರುವಂತಹ ಪೌರ ಕಾರ್ಮಿಕ ಹುದ್ದೆಯನ್ನು ತಿಳಿಸ್ಕೊಡ್ತಾರೆ. ಸೊ ಡಿಸ್ಟಿಕ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ಬೀದರ್ ಪೌರ ಕಾರ್ಮಿಕ ರಿಕ್ರೂಟ್ಮೆಂಟ್ 2026 ಸ್ನೇಹಿತರೆ. ಓಕೆನಾ. ಸೊ ಇನ್ನು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ಲೇಟೆಸ್ಟ್ ಬ್ಯಾಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಇನ್ನು ನಮ್ದು ಆ್ಯಪ್ ಇದೆ, ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ ಅಂತ ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಆ್ಯಪ್ ಸಿಗುತ್ತೆ. ಇದರಲ್ಲಿ ನಿಮಗೆ ಡೈಲಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಹಾಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಮತ್ತು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ಬೋದು. ಸೊ ಎಲ್ಲ ಸೌಲಭ್ಯಗಳು ಅದರಲ್ಲಿ ಇದಾವೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಸಜೆಷನ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲ ನಿಮ್ಮ ಸ್ನೇಹಿತರಿಗೆ. ಸೊ ಸ್ಟಾರ್ಟ್ ಮಾಡೋಣ. ಡಿಸ್ಟಿಕ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ಬೀದರ್ ಪೌರ ಕಾರ್ಮಿಕ ಹುದ್ದೆನ ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ 2026 ಆಗಿರುತ್ತೆ ಸ್ನೇಹಿತರೆ. ಸೊ 264 ಸ್ಯಾನಿಟೇಷನ್ ವರ್ಕ್ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾನಿಟೇಷನ್ ವರ್ಕರ್ ಅಂತ ಹೇಳೋದಾದ್ರೆ ನಿಮ್ಮ ಅಕ್ಕಪಕ್ಕ ಬೀದಿಯಲ್ಲಿ ಹೇಗೆ ಕಸವನ್ನ ತಗೊಂಡೋಗೋದಕ್ಕೆ ಬರ್ತಾರೆ ಪೌರ ಕಾರ್ಮಿಕರು, ಆ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ ಇದು. ಓಕೆನಾ. ಸೊ ಇದು ಬಂದು ನಿಮ್ಗೆ ಯಾವುದೇ ರೀತಿಯ ಎಜುಕೇಶನ್ ಬೇಕಾಗಿಲ್ಲ ಸ್ನೇಹಿತರೆ. ಸೊ ಇದು ಬೀದರ್ ಮಹಾನಗರ ಪಾಲಿಕೆ ಮತ್ತು ಬಸವ ಕಲ್ಯಾಣ ನಗರಸಭೆಯಲ್ಲಿ ಕರೆದಿರುವಂತದ್ದು. ಸೊ ಇದು ನಿಮ್ಗೆ 18ರಿಂದ 10ನೇ ತಾರೀಕು ಆಗಸ್ಟ್ 2026 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. 18 ಜುಲೈಯಿಂದ ಸ್ಟಾರ್ಟ್ ಆಗಿದೆ. ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಆನ್ಲೈನ್ ಅಲ್ಲಿ ಏನು ಫಿಲ್ ಮಾಡುವಂಥದ್ದು ಏನಿಲ್ಲ. ಸೊ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಮತ್ತು ಬಸವ ಕಲ್ಯಾಣ ನಗರಸಭೆಯಲ್ಲಿ ಹೋಗಿ ನೀವು ಡೈರೆಕ್ಟ್ ಆಗಿ ಕೇಳಬಹುದಾಗಿರುತ್ತೆ. ಏನಂತ, ಪೌರ ಕಾರ್ಮಿಕರ ಹುದ್ದೆಗೆ ಅಪ್ಲಿಕೇಶನ್ ಫಾರ್ಮ್ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟ್ ಆಗಿ ಅಲ್ಲೇ ಫಿಲ್ ಮಾಡಿ ಅಲ್ಲೇ ನೀವು ಡಾಕ್ಯುಮೆಂಟ್ ಸಮೇತ ಕೊಟ್ಬಿಟ್ರೆ ಅವರು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಅವರು ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಒಂದು ಇದನ್ನ, ಶಾರ್ಟ್ ಲಿಸ್ಟ್ ನ. ಸೊ ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇತ್ತು ಅಂತ ಹೇಳಿದ್ರೆ ನಿಮಗೆ ಕೆಲಸ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ಇದೆ. ಓಕೆನಾ. ಸೊ ಇದಕ್ಕೆ ಏನೆಲ್ಲ ನೋಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ತಪ್ಪದೇ ನೋಡಿ ಸ್ನೇಹಿತರೆ. ಸೊ ಇದು ರಿಕ್ರೂಟ್ಮೆಂಟ್ ಬಂದು ಯಾವುದೇ ರೀತಿಯ ಕಾಂಟ್ರಾಕ್ಟ್ ರಿಕ್ರೂಟ್ಮೆಂಟ್ ಅಲ್ಲ, ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಹಾಗೆ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇರುತ್ತೆ ಸ್ನೇಹಿತರೆ. 264 ಹುದ್ದೆಗಳಿವೆ. ಸೊ 264 ನಿಮ್ಗೆ ಸಿಗುತ್ತೆ ಸರ್. ಇದ್ರ ಸ್ಯಾಲ್ರಿ ಏನು ಎಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಸ್ನೇಹಿತರೆ. ಓಕೆ. ಸೊ ನೋಡಿ, ಲಾಸ್ಟ್ ಡೇಟ್ ಬಂದು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗಸ್ಟ್ 10ನೇ ತಾರೀಕು 2026. ಓಕೆನಾ. ಸೊ ಅಪ್ಲಿಕೇಶನ್ ಸಬ್ಮಿಷನ್ ಟೈಮ್ ಬಂದು 10:30 ಹಿಡಿದು 5:30 ಸೊ ಏನು ಆಫೀಸ್ ಓಪನ್ ಇರುತ್ತೆ ಆ ಟೈಮ್ ಅಲ್ಲೇ ಇದೆ ಸ್ನೇಹಿತರೆ. ಓಕೆನಾ. ಸೊ ಮತ್ತೆ ಲಾಸ್ಟ್ ಡೇ ಅಲ್ಲಿ ಬಂದು ನಿಮಗೆ 6 ಗಂಟೆವರೆಗೂ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ಮಹಾನಗರ ಪಾಲಿಕೆಯಲ್ಲಿ 205 ಹುದ್ದೆಗಳಿದಾವೆ. ಬಸವ ಕಲ್ಯಾಣ ನಗರಸಭೆಯಲ್ಲಿ 59 ಹುದ್ದೆಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಎಲಿಜಿಬಿಲಿಟಿ ನೋಡೋದಾದ್ರೆ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ಮಿನಿಮಮ್ ಆಫ್ 18 ಏಜ್. ಸೊ 18 ವರ್ಷದಿಂದ ಹಿಡಿದು 50 ವರ್ಷದವರೆಗೂ ಇರುವಂತದ್ದು ಇದೆ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ನೋಡಿ ಸ್ನೇಹಿತರೆ. ಯಾವುದೇ ರೀತಿಯ ಕ್ವಾಲಿಫಿಕೇಶನ್ ಕೂಡ ಬೇಕಾಗಿಲ್ಲ. ನೋ ಮ್ಯಾಂಡೇಟರಿ ಎಜುಕೇಶನ್ ಕ್ವಾಲಿಫಿಕೇಶನ್. ಅಭ್ಯರ್ಥಿಗೆ ಕನ್ನಡ ಮಾತಾಡೋದಕ್ಕೆ ಮತ್ತು ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು ಸ್ನೇಹಿತರೆ. ಓಕೆನಾ. ಸೊ ಬರೆಯೋಕ್ಕೆ ಓದೋದಕ್ಕೆ ಬರ್ಬೇಕು ಅಷ್ಟೇನೆ. ಸೊ 8ನೇ ಕ್ಲಾಸ್ ಪಾಸ್ ಆಗಿದ್ರು ಓಕೆ, 10th ಫೇಲ್ ಆಗಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯ ಮೆರಿಟ್ ಇರಲ್ಲ. ಸೊ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿ ನಿಮ್ಮ ಕ್ಯಾಟಗರಿ ವೈಸ್ ಅವರು ಡಿವೈಡ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಲಿಸ್ಟ್ ಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇರುತ್ತೆ. ಅದಾದ ನಂತರ ನೀವು ರಿಸರ್ವೇಶನ್ ನೋಡೋದಾದ್ರೆ ನೋಟಿಫಿಕೇಶನ್ ಕ್ಲಿಯರ್ ಸ್ಟೇಟ್ಸ್ ದಟ್ ರಿಸರ್ವೇಶನ್ ಫಾರ್ SC, ST and OBC is not applicable for this recruitment process. The appointment will be made according to the prescribed priority guidelines issued by the government. ಓಕೆನಾ. ಸೊ ಪ್ರಿಯಾರಿಟಿ ಗೈಡ್ಲೈನ್ಸ್ ಮುಖಾಂತರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಸರ್. ಸೊ SC, ST, OBC ರಿಸರ್ವೇಶನ್ ಮೇಲೆ ಈ ಒಂದು ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಕ್ಯಾಂಡಿಡೇಟ್ ಬಂದು ನಿಮಗೆ ಸ್ಯಾಲ್ರಿ ಬಂದು ಮಿನಿಮಮ್ ವೇಜಸ್ ಫಿಕ್ಸ್ಡ್ ಬೈ ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ ಅದನ್ನು ಕೊಡ್ತಾರೆ, ಮತ್ತು PF ಬೆನಿಫಿಟ್ ಕೊಡ್ತಾರೆ, ESI ಬೆನಿಫಿಟ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಇನ್ಶೂರೆನ್ಸ್ ಕೂಡ ಇರುತ್ತೆ, ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್. ಓಕೆನಾ. ಸೊ ಇದಾದ ನಂತರ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಹೇಳೋದಾದ್ರೆ ಇದು ಒಂದು ಗಮನ ಕೊಟ್ಟು ನೀವು ಕೇಳಬೇಕಾಗಿರುತ್ತೆ. ಸೊ ಡಾಕ್ಯುಮೆಂಟ್ ಬಂದು ಫುಲ್ ಫೀಲ್ಡ್ ಅಪ್ಲಿಕೇಶನ್ ಫಾರ್ಮು, ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡು, ವೋಟರ್ ID, ರೇಷನ್ ಕಾರ್ಡು ಅಥವಾ ಎನಿ ಅದರ್ ಏಜ್ ಪ್ರೂಫ್. ಸೊ ಏಜ್ ಪ್ರೂಫ್ಗೆ ಯಾವ್ದಾದ್ರು ಒಂದು ನಿಮ್ಮ ಡಾಕ್ಯುಮೆಂಟ್ ಬೇಕಾಗಿರುತ್ತೆ. ಓಕೆನಾ. ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಎಲ್ಲಾದ್ರೂ ನೀವು ಹೌಸ್ ಕೀಪಿಂಗ್ ಅಂತ ಹೇಳ್ಬಿಟ್ಟು ಏನಾದ್ರು ಕೆಲಸ ಮಾಡಿದ್ರೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರು ಒಳ್ಳೇದು ಸಿದ್ರೆ. ಸೊ ಇದೇನು ಮ್ಯಾಂಡೇಟರಿ ಇಲ್ಲ, ಬಟ್ ಇದ್ರೆ ಒಳ್ಳೇದು. ಓಕೆನಾ. ಅದಾನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ ಶೋಯಿಂಗ್ ಸ್ಯಾಲರಿ ಕ್ರೆಡಿಟ್ಸ್ ಇದ್ರ ಜೊತೆಗೆ. ಓಕೆನಾ.
ESI PF ರೆಕಾರ್ಡ್ಸ್, ಓಕೆನಾ. ಅದಂತರ ಅಟೆಂಡೆನ್ಸ್ ರೆಕಾರ್ಡ್ಸ್, ಡಾಕ್ಯುಮೆಂಟ್ ಸಪೋರ್ಟಿಂಗ್ ಕಂಪೋಸಿಟ್ ಅಪಾಯಿಂಟ್ಮೆಂಟ್, ಅದಂತರ ಪ್ರೂಫ್ ಆಫ್ ವರ್ಕ್ ಇನ್ ಸ್ಯಾನಿಟೇಷನ್, ಪಬ್ಲಿಕ್ ಟಾಯ್ಲೆಟ್ ಆರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ಸ್, ಓಕೆನಾ. ಸೊ ಇದಿಷ್ಟು ನೋಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಕೊಟ್ಟರೆ ಒಳ್ಳೇದು ಸರ್. ಅದಾನಂತರ ನೋಡಿ, ಇನ್ನು ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಅಡ್ರೆಸ್ ಫುಲ್ ಬೇಕು ಅಂತ ಹೇಳಿದ್ರೆ ಕಮಿಷನರ್ ಬೀದರ್ ಮಹಾನಗರ ಪಾಲಿಕೆ ಆಫೀಸು ಬೀದರ್, ಓಕೆನಾ. ಅದಾದ ನಂತರ ನಗರಸಭೆದು ಒಂದು ಪೌರಕಾತ ನಗರಸಭೆ ಆಫೀಸು ಬಸವ ಕಲ್ಯಾಣ, ಈ ರೀತಿ ಇದೆ. ಸೊ ಡೆಡ್ಲೈನ್ಗಿನ ಮುಂಚೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಡೌನ್ಲೋಡ್ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ ಬೀದರ್ ಅಂತ ಏನಿದೆ, ಈ ಒಂದು ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ನೋಟಿಫಿಕೇಶನ್. ಸೊ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ಮತ್ತೆ ನೀವು ಬೇಕಂದ್ರೆ ಓದ್ಬೋದಾಗಿರುತ್ತೆ. ಸೊ ಓದ್ಕೊಂಡು ನೀವು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಡೈರೆಕ್ಟ್ ಆಗಿ ಈ ಒಂದು ಏನು ನೋಟಿಫಿಕೇಶನ್ ಇದೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ನಿಮ್ಗೆ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ, ಓಕೆನಾ. ಸೊ ಇದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ನಗರಸಭೆಯಲ್ಲೇ ಸಿಗುತ್ತೆ, ಮತ್ತು ಪೌರ ಕಾರ್ಮಿಕ ಸಭೆ ಮತ್ತು ಬೀದರ್ ಏನು ಮಹಾನಗರ ಪಾಲಿಕೆ ಇದೆ ಅಲ್ಲಿ ಸಿಗುತ್ತೆ ಸರ್, ಓಕೆನಾ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ನ ತಿಳಿಸ್ಕೊಡ್ತೀನಿ ಸತ್ರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಹಲವಾರು ವಿಡಿಯೋಗಳು ಅಪ್ಲೋಡ್ ಮಾಡಿದ್ವಿ ಸ್ನೇಹಿತರೆ, ಚೆಕ್ ಮಾಡ್ಕೊಂಡು ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಲಾಸ್ಟ್ ಡೇಟ್ ಹತ್ತಿರದಲ್ಲಿರುವಂತಹ ಪೋಸ್ಟ್ಗಳನ್ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಫುಲ್ ಡೀಟೇಲ್ಸ್ನ ಓದ್ಕೊಂಡು. ಸೊ ಈ ಒಂದು ವೆಬ್ಸೈಟು newgovernmentjobalert.com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.